ಸಣ್ಣ ಸೈಲೆನ್ಸ್ ಅಲ್ಲಿ ಕುತ್ಕೊಳ್ಳಿ 15 ನಿಮಿಷ. ಈಗೇನು ಗೊತ್ತಾಗಲ್ಲ, ಒಂದು ದಿನದಲ್ಲಿ ಏನು ಚಮತ್ಕಾರ ಆಗಲ್ಲ, ಬಟ್ 21 ದಿನದಲ್ಲಿ ಬಹಳಷ್ಟು ಚೇಂಜಸ್. 5 ವರ್ಷದ ಹಿಂದಿನ ಸ್ಟೂಡೆಂಟ್ 5 years ಬ್ಯಾಕ್ ಸ್ಟೂಡೆಂಟ್. ಸೊ ಅವನು ಹಂಗೆ ಪರಿಚಯ ಇದ್ದ, ಕಾಂಟ್ಯಾಕ್ಟ್ ಅಲ್ಲಿ ಇದ್ದ, ವಾಟ್ಸ್ಆಪ್ ಅಲ್ಲೆಲ್ಲ ಇದ್ದ, ನಾನ್ ನಂಬರ್ ಸೇವ್ ಮಾಡಿದ. ಸೊ ಒಂದಿನ ನಾನು ನೋಡ್ತೀನಿ ಅವನು ಈ ವಿಡಿಯೋ ಮಾಡೋದು ಅಲ್ಲ, ಡೈಲಾಗ್ ಹೊಡೆಯೋದು ಇರ್ತಾವಲ್ಲ ವಾಟ್ಸಪ್ ಅಲ್ಲಿ, ಸ್ಟೇಟಸ್ ಹಾಕೋದು ಡೈಲಾಗ್ ಆಯ್ತು. ಸೆಕೆಂಡ್ ಮತ್ತೆ ಒಂದು ಹಾಡ್ ಹೇಳೋದು, ಮತ್ತೆ ಹಿಂಗೆ ಎವ್ರಿ ಡೇ ಅವ್ನು ಸ್ಟೇಟಸ್ ಹಾಕ್ತಾನೆ ಇರ್ತಾನೆ. ನಾನು ಏನಪ್ಪ ಇದೇ ಇದು ಅಂತ. ಆಮೇಲೆ ನಾನೇನ್ ಮಾಡ್ಬಿಟ್ಟೆ, ಅವನನ್ನ ಮ್ಯೂಟ್ ಮಾಡಿ ಇಟ್ಬಿಟ್ಟೆ. ನನಗ್ ಗೊತ್ತೂ ಇಲ್ಲ, ನಾ ಯಾವಾಗ ಒಂದ್ಸಲ ಮೊನ್ನೆ ಯಾರನ್ನೋ ನಾ ಕೆಲವೊಂದು ಫಾಲ್ತು ಮಾಡಿದ್ರೆ ಮ್ಯೂಟ್ ಮಾಡ್ಬಿಡ್ತೀನಿ. ಸೊ ಕೆಳಗ್ ನೋಡ್ದೆ ಈ ಮ್ಯೂಟ್ ಲಿಸ್ಟ್ ಅಲ್ಲಿ ಅವನಿದ್ದ. ಮತ್ತೆ ನೋಡಿದಾಗ ಯಾವ್ದೋ ಒಂದು ಡೈಲಾಗು ಇದು. ಅವನು 5 ವರ್ಷದಿಂದನೂ ಓದ್ತಾ ಇದ್ದಾನಂತೆ, ಇದು ಮಾಡ್ತಾ ಇದ್ದಾನೆ. ಸೊ ಈಗ ಇವ್ನು ಮಾಡ್ತಾ ಇರೋ ಉದ್ದೇಶ ಏನು ಅಂದ್ರೆ, ತನ್ನ ಖುಷಿ ಇದ್ದ ತಾನೇ ರೂಮ್ ಅಲ್ಲಿ ಬೇಕಾದಂಗ್ ಸೇರ್ಕೊಂಡು ಡೈಲಾಗ್ ಮಾಡೋದು. ಬಟ್ ಅವ್ನು ಬೇರೆಯವ್ರನ್ನ ತೋರಿಸಿ ನಾನ್ ಖುಷಿ ಪಡು, ಬೇರೆಯವ್ರು ನಾನು ನೋಡಿ ವಾವ ಅಂತಾರೆ. ಇಲ್ಲ, ವಾವ ಅನ್ನೆಲ್ಲ ಮ್ಯೂಟ್ ಮಾಡ್ತಾರೆ. ನನ್ನ ಮಗ ಮಾಡಕ್ ಕೆಲಸ ಬೈತಾರೆ. ಅವನು ಅನ್ಕೊಂಡ್ಬಿಟ್ಟಿದ್ದಾನೆ ಎಲ್ರು ನನ್ನನ್ನು ಹೀರೋ ಅನ್ಕೊಂಡಿದಾರ ಅಂತ ಹೇಳಿ. ಮತ್ತ ಅದು ಬೈಕ್, ಅವ್ನು ಮತ್ತೆ ಯಾವ್ದೋ ಒಂದ್ 2 ಲಕ್ಷದ ಬೈಕ್. ಮತ್ತೆ ನಂಗೆ ಕಾಲ್ ಮಾಡಿದ್ದೀನಿ, ಸರ್ ನಾನು 80,000 ಲ್ಯಾಪ್ಟಾಪ್ ತಗೊಂಡಿದ್ದೀನಿ ಸರ್, ನನ್ಗೆ ಯೂಸ್ ಆಗ್ತಾ ಇಲ್ಲ ಸರ್, ನೀವು ತಗೊಳ್ಳಿ ಸರ್ ಅಂತ ಹೇಳಿ. ಅಂದ್ರೆ ಶೋಕಿ ಆಗ್ಬಿಟ್ಟಿದೆ ಅವನಿಗೆ. ಅಂದ್ರೆ ನಾನ್ ಈಗ ಅವನ್ದು 5 ವರ್ಷದಿಂದ ಅವನೇನು ಎಕ್ಸಾಮ್ ಮೇಲೆ ಎಕ್ಸಾಮ್ ಬರೀತಾ ಇದ್ದಾನೆ. ಇವತ್ತು ಏನ್ ಮಾಡಿದ್ರೆ ನಾನು ಚೆನ್ನಾಗಿ ವ್ಯೂಸ್ ಬರುತ್ತೆ ಅಂತ. ಇಲ್ಲ ರೀ, ಜನ ಹುಚ್ಚ ಅಂತಾರ ಆಯ್ತಾ. ಬೇರೆಯವ್ರನ್ನ ಖುಷಿ ಪಡ್ಸಕ್ ಹೋಗ್ಬೇಡಿ. ಎಷ್ಟು ಬೇರೆಯವ್ರಿಂದ ನೀವು ದೂರ ಇರ್ತೀರಲ್ಲ ಅಷ್ಟು ಬೆಸ್ಟ್ ಆಯ್ತಾ. ಜನ ಹೆಂಗಿರ್ಬೇಕಂದ್ರೆ, ನೀವು ಸಾಧನೆ ಮಾಡ್ಬೇಕಂದ್ರೆ ಇವ್ನು ಎಲ್ಲಿ ಹೋಗಿದಾನು ಗೊತ್ತೇ ಇಲ್ಲ ಅನ್ನೋ ತರ ಇರ್ಬೇಕು. ಜನಕ್ಕೆ ನೀವ್ ಹೇಳಬಾರ್ದು ನೀವ್ ಏನ್ ಮಾಡ್ತಾ ಇದೀರ ಅಂತ. ನೀವು ಏನಾದ್ರೂ ಸಾಧಿಸ್ತೀನಿ, ನಾ ಪೊಲೀಸ್ ಆಗ್ತೀನಿ, PS ಆಗ್ತೀನಿ ಅಂದಾಗ ಕೆಲವರಿಗೆ ತಡ್ಕೊಳಕ್ಕಾಗಲ್ಲ. ಅವ್ರಿಗೆ ಒಂಥರ ಜಲಸ್ ಫೀಲ್ ಆಗುತ್ತೆ, ನಿಮ್ಗೆ ನೆಗೆಟಿವ್ ಕಳಿಸ್ತಾರ ಅವ್ರು ಆಯ್ತಾ. ಸೊ ನೀವ್ ಏನ್ ಮಾಡ್ತೀರಿ, ದಯವಿಟ್ಟು ಯಾರು ಹೇಳಕ್ ಹೋಗ್ಬೇಡಿ, ನೀವ್ ಯಾರನ್ನು ಖುಷಿ ಪಡ್ಸಕ್ ಹೋಗ್ಬೇಡಿ. ಆಮೇಲೆ